ನೋಡಿ, ಶಿವನ ಪ್ರತಿಮೆ ಎಷ್ಟೊಂದು ದೊಡ್ಡದಿದೆ. ಯಾವುದಿದು? ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮಹಾದ್ವಾರ. ವಾವ್, ಸಖತ್ತಾಗಿದೆ. ಜೈ ಶಿವ ಶಂಭೋ, ಜೈ ಶಂಕರ. ಭೈರವನಾಥ್ ಮಂದಿರ ಅಲ್ಲಿದೆ, ಕೇದಾರ್ನಾಥ್ ಇದೇ ಕೇದಾರ್ನಾಥ್ ಊರು. ಟೆಂಪಲ್ ಅಲ್ಲಿದೆ ನೋಡಿ. ಆಯ್ತು, ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಅಷ್ಟೇ. ಸೊ ಗೈಸ್, ಇವಾಗ ನಮ್ಮ ದೋಸ್ತ ಕರೀತಾ ಇದ್ದಾನೆ, ಅವನ ಹತ್ರ ಹೋಗೋಣ. ಏನೋ ಮಟನ್ ಊಟ ತಿನ್ನೋಣ ಅಂತ ಹೇಳ್ತಾ ಇದ್ದಾನೆ. ಲ್ಯಾಟ್ರಿ. ಸೊ ದಾವಣಗೆರೆಯಲ್ಲಿ ಮಟನ್ ಊಟದ ಸಂಭ್ರಮ. ಡನ್ 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 ಡನ್. ತರುಣ್ ಭೈ, ಓ ಭಯ್ಯಾ, ಓ ಭಯ್ಯಾ, ಓ ಭಯ್ಯಾ, ಓ ಭಯ್ಯಾ. ಆರಾಮ ಹೇಳ್ರಪ್ಪ. ಮತ್ತೆ ಸುಮ್ಮನೆ ಇವತ್ತು ರಜೆ ಅಲ್ಲ? ಹಾಂ, ಒಂದಿನ ರಜೆ ಅಂತ. ರೆಡ್ ಬುಲ್ ಕುಡಿತಿಯಲ್ಲ, ರೆಡ್ ಬುಲ್ ತಗೊಂಡು ಹಾಂ. ಅಯ್ಯೋ ರಾಮ, ಮತ್ತೆ ಆರಾಮ. ಹಾಂ, ಚೆನ್ನಾಗಿದೆ. ದೇವಸ್ಥಾನ ಅಲ್ಲ, ಕೆರೆ. ಮೊದಲೇ ಹೇಳಿದ್ರೆ ನಾನು ಬೆಳಗ್ಗೆನೆ ಬರ್ತಾ ಇದ್ದ, ನಮ್ಮ ಮಂದೇವರದು. ಹೌದಾ? ನಂಗೆ ಗೊತ್ತಿಲ್ಲ. ನಾನು ಬೆಳಿಗ್ಗೆ ಬಿಟ್ಟೆ, ಇಲ್ಲಿ ಬಂದು ನೀವು. ಹಾಂ, ನಾ ಇಲ್ಲಿ ಬಂದು ನಿಮಗೆ ಕಾಲ್ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ನೀವೇ ಮಾಡಿಬಿಟ್ರೆ ಅಷ್ಟೇ. ನೀವೇ ಮಾಡಿಬಿಟ್ರೆ ಅಷ್ಟರಲ್ಲಿ. ಗೈಸ್, ಇವಾಗ ಮಟನ್ ಊಟ ತಿನ್ನಿಸ್ಲಿಕ್ಕೆ ತೊಗೊಂಡೋಗ್ತಾ ಇದ್ದಾನೆ. ಬಟ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನನಗೂ ಗೊತ್ತಿಲ್ಲ. ಅವ್ನು ಗಾಡಿ ಹೊಡೆಯೋ ಸ್ಪೀಡ್ ನೋಡಿದ್ರೇ ನನಗೆ ಅದನ್ನು ಈ ಜಲ್ಲಿ ರೋಡ್ ಗೈಸ್. ಇದು ಎಲ್ಲಾದರೂ ದಬಾಕೊಂಡು ಬಿದ್ದರೆ ಏನಿಲ್ಲ ಗುರು. ನನಗೆ 6 ಅವರ್ ತಾಗ್ತ. ಹಾಂ ಹಾಂ, 300 ಕಿಲೋಮೀಟರ್. ಫ್ಲಾಶ್ ಬ್ಯಾಕ್. 100 ಮೇಲೆ ಹೋಗಲ್ಲ, 100 ಒಳಗಡೆನೇ ಇಡ್ತೀನಿ. ಯಾಕಂದ್ರೆ ಇಲ್ಲಾಂದ್ರೆ ಮೈಲೇಜ್ ಕೊಡಲ್ಲ ಗೈಸ್. ನಂದು ಓಡಲ್ಲ ಬ್ರೋ. ಹಾಂ, ನಂದು ಓಡಲ್ಲ. ಹಾಂ ಹಾಂ, ಅಲ್ಲೇನು ಬರ್ದಿದ್ರು ಗೊತ್ತಾ? ಜಾಲಿ ಜಾಗ ಬಾಡಿಗೆಗಿದೆ ಅಂತೆ. ಅಂದರೆ ಏನಂತ ತಿಳ್ಕೊಬೇಕು ನಾವು? ಜಾಲಿ ಜಾಗ ಬಾಡಿಗೆಗಿದೆ, ಲ್ಯಾಂಡ್ ಫಾರ್ ರೆಂಟ್. ಲೇಕ್ ಇದೆ ಅಂತೆ, ಕೆರೆ, ವ್ಯೂ ಪಾಯಿಂಟ್ ಸಖತ್ತಾಗಿದೆ ಅಂತ ಹೇಳ್ತಾ ಇದ್ದಾನೆ. ಬಾಯ್ಸ್ನವ್ರಿಗೆ ಮಾತ್ರ ಕಡಕ್ ಜಾಗ ಅಂತ ಇದು. ಮಾನ್ಸ್ಟರ್ ಕುಡ್ದು ಜೈ ಅನ್ಸ್ಬಿಡೋದೆ. ರೆಡ್ ಬುಲ್ ಇಲ್ಲಾಂದ್ರೆ ಮಾನ್ಸ್ಟರ್ ಸ್ವಲ್ಪ ಎನರ್ಜಿ ಬರುತ್ತೆ ಗಾಯ್ಸ್ ನಿಮಗೆ. ಅಲ್ಲ, ಮಾಡ್ತೀನಿ. ಗೈಸ್, ಇಲ್ಲಿ ನೋಡಿ, ಎಲ್ಲೊಂದು ಹೊಂಡ ಥರ ಇದೆ, ಸ್ವಲ್ಪ ನೀರಿದೆ, ಸಖತ್ತಾಗಿತ್ತೆ. ಸ್ವಲ್ಪ ಕುತ್ಕೋಬೋದು, ರೆಸ್ಟ್ ಮಾಡ್ಕೋಬೋದು. ಬನ್ನಿ, ಸ್ವಲ್ಪ ಊಟ ಗೀಟ ಮಾಡೋಣ, ಹೋಗೋಣ. ನೋಡಿ ಗಾಯ್ಸ್, ಏನು ಗಾಡಿ ಹೊಡಿತಾನ ಗುರು. 450 cc, ನಮ್ದು 150 ಗುರು. ಗಾಯ್ಸ್, ಎಲ್ಲಿ ಕರ್ಕೊಂಬಂದ ಇಬ್ರು? ಪಾಪ ನಮ್ಮೂರಾಗ ಜಾಗಗಳು ತೋರ್ಸಕ್ಕ ಊಟಕ್ಕರ ಕರ್ಕೊಂಬರಲ್ಲ. ಸುಮ್ಮನೆ ನೀನು
ಗೈಸ್ ಮಸ್ತಾಗಿ ಊಟ ಆಯಿತು. ಮಟನ್ ಸಾರು, ಚಪಾತಿ, ಅನ್ನ, ಮೊಸರು. ಹೊಟ್ಟೆ ತುಂಬಿಟ್ಟಿದೆ. ಬೆಳಿಗ್ಗಿಂದ ಹೊಟ್ಟೆ ಖಾಲಿ ಇತ್ತು. ಇವಾಗ ಸರಿಯಾಗಿ ನಿದ್ದೆ ಹೊಡಿತದೆ. ಇವರು ನಮ್ಮ ಕರುನಾಡು ಬೈಕರ್ಸ್ ಟೀಮಿಂದ ಪರಿಚಯ ಆಗಿದ್ದವರು. ಇವ್ರದ್ದು ದಾವಣಗೆರೆನೇ, ನಾವೆಲ್ಲ ಬೆಂಗಳೂರಲ್ಲ. ದಾವಣಗೆರೆಯಿಂದ ಬೆಂಗಳೂರು 300 ಕಿಲೋಮೀಟ್ರು 2 ಅವರಲ್ಲಿ ಹೊಡಿತಾರೆ ಅವ್ರು, ಗೊತ್ತಾ ನಿಮಗೆ? ಇವಾಗ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ನಂದು, ಯಾರೋ ಕಂಪನಿ ಫ್ರೆಂಡು. ಅವನು ಕಾಲ್ ಮಾಡಿದ್ದ ಬೆಳಿಗ್ಗೆ. ಅವ್ರದ್ದು ಈಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಈಗ ಲೊಕೇಶನ್ ಕಳಿಸ್ಕೊಟ್ಟವನೆ ಬಾ ಅಂತ.